ವೀಕ್ಷಕ ನಮಸ್ಕಾರ. ಇವತ್ತು ಬನ್ನೂರು ಪಟ್ಟಣದಲ್ಲಿ ವಿಶೇಷವಾದಂಥ ಹೊಳೆ ನೋಡೋದಕ್ಕೆ ಬಂದಿರೋಂಥದ್ದು ಸಾರ್ವಜನಿಕರು. ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನು ಹೊಳೆ ಬಂದಿದೆ. ಪ್ರತಿ ವರ್ಷವೂ ಕೂಡ ಇದು ಈ ಸರಿನೇ ಕಮ್ಮಿ, ಯಾಕೆಂದರೆ ಇಲ್ಲಿವರೆಗೂ ಬಂದ್ಬಿಡುತ್ತೆ ಹೊಳೆ. ಏನು ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ಹೊಳೆ ಬರುತ್ತೆ. ಬಟ್ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಹಾಕಿದ್ದಾರೆ, ಆದರೆ ಯಾರು ಕೂಡ ಅವ್ರಿಗೆ ಸಮಯ ಪ್ರಜ್ಞೆ ಬಗ್ಗೆ ಏನೂ ಮಾತಾಡ್ತಾರೆ ನೋಡಿ. ಪೊಲೀಸ್ ಇಲಾಖೆ ಅಲ್ಲಿ ಇದ್ದಾರೆ, ಅಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆ ಒಂದು ಸ್ವಲ್ಪ ಅವ್ರಿಗೆ ಒಂದು ವಿಷಲ್ ಹೊಡೆದು ಒಂದು ಸ್ವಲ್ಪ ಎಚ್ಚರಿಕೆ ಮಾಡಬೇಕು ನೋಡಿ. ಆ ಕಡೆ ತುದಿಲಿ ಒಂದಷ್ಟು ಜನ ಇಲ್ಲಿ ಹೆಂಗೆ ನಿಂತಿದ್ದಾರೋ ಅಲ್ಲೂ ಕೂಡ ಅದೇ ಥರ ಅಲ್ಲಿ ನಿಂತಿದ್ದಾರೆ. ಅಲ್ಲಿ ಇನ್ ಕೇಸ್ ಯಾರೋ ನಮ್ಮ ಮಕ್ಕಳು ಏನಾರು ಬಿದ್ದರೆ ಹತಾಚುರಿ ಆದಾಗ ಪೊಲೀಸ್ ಇಲಾಖೆ ಮೇಲೆ ತಲೆ ಮೇಲೆ ಬರೋದು. ಹಾಗಾಗಿ ಅವರು ಕೂಡ ಒಂದು ಸಾರ್ವಜನಿಕ ಅರ್ಥ ಮಾಡ್ಕೊಬೇಕು. ಎಷ್ಟೇ ಪೊಲೀಸ್ ಇಲಾಖೆ ಹಾಕಿದ್ರು ಏನೇ ಮಾಡಿದ್ರು ಅವ್ರ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ. ಇಲ್ಲೇನು ಹೊಳೆ ರಾಮೇಶ್ವರನ ದೇವಸ್ಥಾನ ಇದೆಯೋ ಇಲ್ಲಿಯವರು ಕೂಡ ಹೊಳೆ ಬರುತ್ತೆ. ಮತ್ತು ಇನ್ನೂ ಇವಾಗ 100 ಕ್ಯೂಸೆಸ್ ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಇನ್ನು ಇವತ್ತು ನೈಟ್ ಜಾಸ್ತಿ ಆಗುತ್ತೆ ಕೂಡ, ಯಾಕೆಂದರೆ ನಿನ್ನೆ ಮಾಧ್ಯಮದಲ್ಲೆಲ್ಲ ನಾವೆಲ್ಲ ಮಾಡಿದ್ವಿ ಸುದ್ದಿನ. ಹಾಗಾಗಿ ಇಲ್ಲಿ ನೋಡಿ, ಈ ಸಾರ್ವಜನಿಕರು ತಾವು ನೋಡ್ತಾ ಇದ್ದೀರಾ, ಈ ಸೆಲ್ಫಿ ತಗೊಳ್ಳೋದು ಏನು ಹುಚ್ಚಾಟ ಅರ್ಥ ಆಗ್ತಿಲ್ಲ ಜನಗಳದು. ಹಾಗೆಯೇ ಇಲ್ಲಿ ಪೊಲೀಸ್ ಇಲಾಖೆ ಪಾಪ ಅವರು ಏನಂತ ಬಂದು ತಡೀತಾರೆ, ತಾವು ನೋಡ್ತಾ ಇದ್ದೀರಾ ಇಲ್ಲಿ. ಹಾಗಾಗಿ ಯಾರನ್ನೂ ಒಳಗಡೆ ಬಿಡದೇ ಇರೋ ಒಳ್ಳೆಯದು ಅಂತ ನನ್ನ ಪ್ರಕಾರ. ಎಷ್ಟೇ ಮಾಧ್ಯಮದಲ್ಲಿ ತೋರಿಸಿದ್ರು ಇವರು ರೀಲ್ಸು ಮತ್ತು ಸೆಲ್ಫಿ ತಗೊಳ್ಳೋದಂತೂ ಬಿಡೋಲ್ಲ. ಹತಾಚುರಿ ಆದಾಗ ಕಷ್ಟಪಡೋಂಥದ್ದು ಇವರೇ, ಸಾರ್ವಜನಿಕರೇ. ಮತ್ತು ಇಲ್ಲಿ ದೇವಸ್ಥಾನ ಕೂಡ ಇದೆ, ದೇವಸ್ಥಾನ ಕೂಡ ಬರ್ತಾರೆ ಜನ, ಬರಲಿ ತೊಂದರೆ ಇಲ್ಲ. 100 ಕ್ಯೂಸೆಸ್ ಇರೋದ್ರಿಂದ ಈಗ ನೆಕ್ಸ್ಟು ಬಿಟ್ಟೇ ಬಿಡ್ತಾರೆ. ಈಗ ಇವತ್ತು ನೈಟ್ ಬಿಡ್ಬೋದು ಅಂತ ಕಾಣುತ್ತೆ, ಮೋಸ್ಟ್ಲಿ ಹೊಳೆ ಜಾಸ್ತಿ ಆಗ್ಬೋದು ಇವತ್ತು ನೈಟು ಅಂತ ಕಾಣುತ್ತೆ. ಹಾಗಾಗಿ ಒಳಗೆ ಇಳಿಬಾರ್ದು ಯಾರೂ, ಯಾಕೆಂದರೆ ಯಾವ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಹೊಳೆ ಜಾಸ್ತಿ ಆಗುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ಓಡೋಕ್ಕಾಗಲ್ಲ, ಇವ್ರ ಕೈಲಿ ಹೆಂಗಸರು ಮಕ್ಳ ಕೈಲಿ ಓಡೋಕ್ಕಾಗಲ್ಲ. ಮತ್ತು ಹೊಳೆನ ನೋಡೋದಕ್ಕೆ ಕೂಡ ಬನ್ನೂರು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಬಂದು ನೋಡ್ತಾ ಇರೋಂಥದ್ದು. ಸಿಕ್ಕಾಪಟ್ಟೆ ನೀರು ಜಾಸ್ತಿ ಆಗಿದೆ ಈಗ. ಏನು ನೋಡ್ತಾ ಇದ್ರೆ, ಇದು ಬನ್ನೂರಿನಲ್ಲಿ ಅಂತ ರಾಮೇಶ್ವರ ದೇವಸ್ಥಾನದ ಒಂದು ಮುಂಭಾಗ ಮತ್ತು ಹೊಸ ಸೇತುವೆ ಇದು. ನಂತರ ಈಗ ಅಲ್ಲಿ ಆ ಕಡೆ ಕೂಡ ಹಳೆ ಸೇತುವೆ ಇದೆ. ಮತ್ತು ಮುಖ್ಯವಾಗಿ ನೋಡಿ, ಆ ಕಡೆಯಲ್ಲಿ ನಿಂತಿರೋರು ಒಂದಷ್ಟು ಜನ ಅಲ್ಲೆಲ್ಲ ಇಳಿದಿದ್ದಾರೆ ನೋಡಿ. ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಒಂಚೂರು ಪೊಲೀಸ್ ಇಲಾಖೆ ಅವ್ರಿಗೆ ಒಂದು ಸ್ವಲ್ಪ ಬೆದರಿಕೆ ಹಾಕಬೇಕು ನೋಡಿ. ಆ ಕಡೆಯಿಂದ ಕೂಡ ತುಂಬ ಜನ ಇಳಿತಾ ಇದ್ದಾರೆ ಕೆಳಗಡೆ.